Please share, like and subscribe. Bye. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಆನ್ಲೈನ್ ಸರ್ವಿಸ್ಗೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಈ ಅವಕಾಶವನ್ನು ಕೊಟ್ಟಂತ ತಂದೆಯಾದ ದೇವರಿಗೆ ಮೊದಲನೇದಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಆರಾಧನೆಯನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಆನ್ಲೈನ್ ಸರ್ವಿಸ್ ಮೂಲಕ ಕರ್ತನೆ ಈ ಆರಾಧನೆಯನ್ನು ನೀನು ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ಆರಾಧನೆಯಲ್ಲಿ ನಿನ್ನ ದಿವ್ಯವಾದ ಪ್ರಸನ್ನತೆ ಇರಬೇಕು ಸ್ವಾಮಿ. ನಿನ್ನ ಆತ್ಮನ ಚಲಿಸುವಿಕೆ, ಆತ್ಮನ ನಡೆಸುವಿಕೆ, ಆತ್ಮನ ತೇಜಸ್ಸು ವಿಶೇಷವಾಗಿ ನಿನ್ನ ಶಕ್ತಿಯಿಂದ ಈ ಆರಾಧನೆ ತುಂಬಿಸಲ್ಪಡಬೇಕು. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರವೇ ಈ ಆರಾಧನೆ ನಡೆಯಬೇಕು ಸ್ವಾಮಿ. ದೇವರಾತ್ಮನೇ, ಈ ಆರಾಧನೆಯನ್ನು ಆದಿಯಿಂದ ಅಂತ್ಯದವರೆಗೂ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ. ನೀನು ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.
ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧರಾಗಿ ನಾವು ಬಂದಿದ್ದೇವೆ. ಪರಿಶುದ್ಧಾತ್ಮನ ದೇವರ ವಾಕ್ಯ ದೇವರ ಶಕ್ತಿಯ ಮೂಲಕ ನಮ್ಮಲ್ಲಿ ಅಡಕವಾಗಿರುವ ಹಾಗೆ ದೇವರಾತ್ಮನು ತಾನೇ ನಮಗೆ ವಿಶೇಷವಾದ ಸಹಾಯವನ್ನು, ಕೃಪೆಯನ್ನು ಅನುಗ್ರಹಿಸಲಿ. ಈ ದಿನಕ್ಕೆ ನಾವು ಆರಿಸಿಕೊಂಡಂತ ದೇವರ ವಾಕ್ಯ ಭಾಗವು ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 12ನೇ ವಚನದಿಂದ 17ನೇ ವಚನದವರೆಗೂ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 12ನೇ ವಚನದಿಂದ 17ನೇ ವಚನದವರೆಗೂ. ಈ ವಚನಗಳಲ್ಲಿ ನಾವು ನೋಡಿದಾಗ ಪೇತ್ರನು ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಮನೆಗೆ ಬರುವುದನ್ನು ನಾವು ನೋಡ್ತೀವಿ. ಮನೆ ಹತ್ರ ಬಂದು ಬಾಗಿಲನ್ನು ಹೊಡೆಯುವುದು, ಬಾಗಿಲನ್ನು ತಟ್ಟುವುದನ್ನು ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ. ನೋಡಿ, ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. ಪೇತ್ರನು ಬಾಗಿಲಿನ ಕದವನ್ನು ತಟ್ಟಲು ರೋದೆ, ನೋಡಿ ದೇವರ ವಾಕ್ಯ, ರೋದೆ ಎಂಬ ಒಬ್ಬ ಚಾಕರಿಯವಳು ನೋಡುವುದಕ್ಕೆ ಬಂದಳು. ದೇವರ ವಾಕ್ಯ ಹೇಳ್ತಾ ಇದೆ, ಯಾರು ನೋಡೋದಕ್ಕೋಸ್ಕರ ಬಂದ್ರು? ರೋದೆ. ಚಾಕರಿಯವಳು ಅಂದ್ರೆ ಕೆಲಸ ಮಾಡುವಂತ ವ್ಯಕ್ತಿ. ಉದಾಹರಣೆಗೆ ನಾವು ಮನೆ ಕೆಲಸ ಮಾಡುವರು ಅಂತ ಹೇಳ್ಬೋದು. ಈ ಕೆಲಸ ಮಾಡುವಂತ ವ್ಯಕ್ತಿ ಹೀಗೆ ಪೇತ್ರನು ಬಾಗಿಲನ್ನು ತಟ್ಟುತ್ತಾ ಇರುವಾಗ ಆ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲ ಹತ್ತಿರ ಬಂದು, ಇದು ಪೇತ್ರನ ಸ್ವರವೇ, ಬಾಗಿಲನ್ನು ತೆರೆಯದೆ ಇದು ಪೇತ್ರನ ಸ್ವರವೇ ಎಂಬುದಾಗಿ ಕೇಳಿಸಿಕೊಂತಾಳೆ, ಅರ್ಥ ಮಾಡ್ಕೊಂತಾಳೆ. ಯಾಕಂದ್ರೆ ಪೇತ್ರನ ಸ್ವರವನ್ನು ಅನೇಕ ಸಾರಿ ಹೀಗೆ ಕೇಳಿರ್ತಾಳೆ. ಆದ್ದರಿಂದ ಬಾಗಿಲನ್ನು ತೆರೆಯದೆ ಇದು ಪೇತ್ರನ ಸ್ವರ. ಆಸೆಯ ಕಡೆ ನಿಂತಿರುವಂತವರು ಪೇತ್ರನು ಎಂಬುದಾಗಿ ಹೀಗೆ ಗ್ರಹಿಸಿಕೊಂಡಳೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವಳು ಪೇತ್ರನ ಧ್ವನಿಯನ್ನು ಗೊತ್ತು ಹಿಡಿದು ಸಂತೋಷದ ನಿಮಿತ್ತದಿಂದಲೇ ಬಾಗಿಲನ್ನು ತೆರೆಯದೆ ಒಳಕ್ಕೆ ಓಡಿ ಹೋಗಿ ಡೋರ್ ಓಪನ್ ಮಾಡಲಿಲ್ಲ. ಕದ ತಟ್ತಾ ಇದ್ರೆ, ಬಾಗಿಲು ತಟ್ತಾ ಇದ್ರೆ ಆಚೆ ಕಡೆ ನಿಂತಿರೋದು ಪೇತ್ರನೇ ಎಂಬುದಾಗಿ ತಿಳಿದಿದ್ದರು. ಆ ಸಂತೋಷವನ್ನು ತಾಳಲಾರದೆ ವಾಪಸ್ ಹೋಗ್ಬಿಟ್ಟು ಆಚೆ ಕಡೆ ಪೇತ್ರನು ಬಂದಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಪೇತ್ರನು ಬಂದಿದ್ದಾನೆ ಎಂಬುದಾಗಿ ಹೇಳಿದ ತಕ್ಷಣ ಅಲ್ಲಿರುವಂತವರು ಏನಂತಾರೆ ಅಂದ್ರೆ, ನಿನಗೆ ಹುಚ್ಚು ಹಿಡಿದಿದೆ. ಪ್ರಿಯ ದೇವರ ಮಕ್ಕಳೇ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಅನೇಕ ಪರಿಸ್ಥಿತಿಗಳನ್ನು ನಾವು ಎದುರಿಸುತ್ತಿರುವಾಗ ಅನೇಕ ದೇವರ ವಾಕ್ಯಗಳು ದೇವರ ಸೇವಕರ ಮುಖಾಂತರ ನಮ್ಮ ಕಿವಿಗೆ ಬೀಳುತ್ತದೆ. ಕಷ್ಟದಲ್ಲಿ ಆ ವಾಕ್ಯವು ನಮಗೆ ಆಧಾರಣೆಯಾಗಿ ಇರುತ್ತದೆ. ಸಂಕಟಗಳಲ್ಲಿ ಆ ವಾಕ್ಯವು ನಮಗೆ ಸಂತೋಷವನ್ನು ಕೊಡುತ್ತದೆ. ಅನಾರೋಗ್ಯದಲ್ಲಿ ಅದೇ ವಾಕ್ಯವು ನಮಗೆ ಆರೋಗ್ಯವನ್ನು ಕೊಡುವುದಾಗುತ್ತದೆ. ಯಾಕೆಂದ್ರೆ ಯೇಸು ಕ್ರಿಸ್ತನು ಸಜೀವವಾಗಿದ್ದಾನೆ. ದೇವರ ಮಾತುಗಳು ಯಾವುದು ಎಂಬುದಾಗಿ ನಮಗೆ ಗೊತ್ತಿರಬೇಕು. ದೇವರ ಸ್ವರ, ದೇವರಾತ್ಮನ ಮಾತುಗಳು, ದೇವರಾತ್ಮನ ಕ್ರಿಯೆ, ದೇವರಾತ್ಮನ ಕೆಲಸ ಏನೆಂಬುದಾಗಿ ನಾವು ಮೊದಲು ತಿಳಿದವರಾಗಿರಬೇಕು. ಹೀಗೆ ಮನೆ ಕೆಲಸ ಮಾಡುವಂತ ವ್ಯಕ್ತಿ ಹೀಗೆ ಆಚೆ ಕಡೆ ನಿಂತಿರೋನು ಪೇತ್ರನು ಎಂಬುದಾಗಿ ಗ್ರಹಿಸಿಕೊಂತಾಳೆ.
ಪ್ರಿಯ ದೇವರ ಮಕ್ಕಳೇ, ಕರೆಯಲ್ಪಟ್ಟವರು ಬಹುಮಂದಿ, ಆಯಲ್ಪಟ್ಟವರು ಸ್ವಲ್ಪ ಮಂದಿ. ಈ ವಾಕ್ಯ ನಮಗೆ ಗೊತ್ತಿದೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ತನ್ನ ಸ್ವರ ನಾವು ತಿಳಿದಿರಬೇಕು. ದೇವರ ಆತ್ಮನ ಮಾತುಗಳು ಇದೆ ಅಂತ ನಾವು ಗ್ರಹಿಸಿಕೊಳ್ಳುವ ಮನುಷ್ಯರಾಗಿರಬೇಕು. ಹೀಗೆ ಕೆಲಸ ಮಾಡುವಂತ ವ್ಯಕ್ತಿ, ಮನೆ ಕೆಲಸ ಮಾಡುವಂತವರು ಬಾಕಲ್ ತರ್ತಾ ಇರೋದು ಪೇತ್ರನೇ ಎಂಬುದಾಗಿ ಕನ್ಫರ್ಮ್ ಆಗುತ್ತೆ ಈಕೆಗೆ. ಯಾಕೆಂದ್ರೆ ಆ ಸ್ವರ ಈಕೆಗೆ ಗೊತ್ತು. ನಮ್ಮ ಜೀವನದಲ್ಲಿ ಇದು ದೇವರ ಆತ್ಮನ ಮಾತು ಎಂಬುದಾಗಿ ನಾವು ತಿಳಿದಿರಬೇಕು. ಅನೇಕ ಸಾರಿ ತಂದೆ ತಾಯಿಗಳಾಗಲಿ, ನಿಮ್ಮ ಸಹೋದರರಾಗಲಿ, ನಿಮ್ಮ ಫ್ರೆಂಡ್ಸ್ ಆಗಲಿ ಒಳ್ಳೆ ಮಾತುಗಳನ್ನ ಆಡ್ತಾರೆ. ನೋಡಪ್ಪ ಇದು ಮಾಡಬೇಡ, ನೋಡಮ್ಮ ಇದು ನಿನಗೆ ಸರಿ ಇಲ್ಲ, ಈ ಕೆಲಸ ಮಾಡಬೇಡ, ಇಂಥದ್ದು ನಿನಗೆ ಒಳ್ಳೇದಲ್ಲ ಅಂತ ಅನೇಕ ಸಾರಿ ಅನೇಕ ಬುದ್ಧಿ ಮಾತುಗಳನ್ನ ಹೇಳ್ತಾರೆ. ಅನೇಕ ಸಾರಿ ಅನೇಕ ಬುದ್ಧಿ ಮಾತುಗಳು ಹೇಳಿದಾಗ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇಲ್ಲ ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ ಯಾವ ರೀತಿ ನಾವು ತಿಳ್ಕೊಳ್ಬಹುದು ಅಂದ್ರೆ, ಆ ಹೇಳುವಂತ ಮಾತಲ್ಲಿ ಸತ್ಯ ಇರಬೇಕು. ಹೌದು, ಇವರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ದೇವರ ವಾಕ್ಯ ಹೇಳುತ್ತೆ ಏನಂದ್ರೆ, ನೀವು ನನ್ನ ಮಾತಿಗೆ ಕಿವಿಗೊಡುವಂತ ಮಕ್ಕಳಾಗಿರಬೇಕು. ನಾನು ಕುರುಬನು, ನೀವು ಕುರಿಗಳು. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ. ಎಸ್, ದೇವರ ಮಕ್ಕಳಾಗಿರುವಂತ ನಮ್ಮ ಜೀವನದಲ್ಲಿ ದೇವರ ಸ್ವರನ ನಾವು ಗ್ರಹಿಸಿಕೊಂಡಿರಬೇಕು. ತಂದೆ ತಾಯಿಗಳು, ನಮ್ಮ ಫ್ರೆಂಡ್ಸ್, ನಮ್ಮ ರಿಲೇಷನ್ಸ್ ಕೆಲವೊಂದು ಮಾತುಗಳು ನಮಗೆ ಹೇಳಿದಾಗ, ಎಸ್ ಇದು ಕರೆಕ್ಟ್ ಆಗಿದೆ ನನ್ನ ಜೀವನದಲ್ಲಿ, ಈ ಮಾತು ನಾನು ಕೇಳಿದ್ರೆ ನನ್ನ ಜೀವನ ಕಟ್ಟಲ್ಪಡುತ್ತದೆ, ಈ ಮಾತು ಕೇಳಿದ್ರೆ ನನ್ನ ಜೀವನ ಆಶೀರ್ವಾದ ಹೊಂದುತ್ತದೆ, ಈ ಮಾತು ಕೇಳಿದ್ರೆ ನನ್ನ ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಸಮಾಧಾನ ಇರುತ್ತದೆ ಎಂಬುದಾಗಿ ನಾವು ನಂಬಬೇಕು. ದೇವರ ನಾಮದ ಮಹಿಮೆಗೋಸ್ಕರ ಈ ವಾಕ್ಯಗಳು, ಈ ಮಾತುಗಳು ನಮ್ಮ ಕಿವಿಗೆ ಬೀಳುತ್ತಾ ಇದೆ. ಇದು ದೇವರಾತ್ಮನ ಮಾತು ಎಂಬುದಾಗಿ ನೀವು ನಂಬುತ್ತೀಯಾ? ಇದು ದೇವರಾತ್ಮನಿಂದ ಬಂದಂತ ಮಾತುಗಳು, ಇದು ನನ್ನ ಜೀವಿತಕ್ಕೆ ಆಶೀರ್ವಾದ. ಹೌದು. ಯಾವುದು ದೇವರ ಮಾತುಗಳು, ಯಾವುದು ಸೈತಾನನ ಮಾತುಗಳು? ದೇವರ ಮಾತುಗಳು ನನ್ನ ಜೀವಿತಕ್ಕೆ ಏನನ್ನು ಕೊಡುತ್ತವೆ? ಸೈತಾನನ ಮಾತುಗಳು ನನ್ನ ಜೀವಿತಕ್ಕೆ ಏನನ್ನು ಕೊಡಬಲ್ಲದು? ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಬಾರದು? ಒಬ್ಬ ದೇವ ಸೇವಕನ ಹತ್ರ ಸೈತಾನ ಬಂದು ಕೇಳ್ತಾನಂತೆ, ಏನಪ್ಪ ದೇವರ ಸೇವಕನೇ, ನೀನು ದೇವರ ಸೇವೆ ಮಾಡ್ತಾ ಇದೆಯಲ್ವಾ, ನೀನು ನನ್ನನ್ನು ಓಡಿಸೋದಕ್ಕೆ ಶಕ್ತಿ ಇದೆಯಲ್ವಾ, ಎಲ್ಲಿ ನನ್ನನ್ನು ಓಡಿಸು ಅಂತ ಕೇಳ್ತಾನಂತೆ. ಆವಾಗ ಆ ದೇವರ ಸೇವಕ ಹೇಳ್ತಾನಂತೆ, ನಾನು ಎಷ್ಟು ಚೆನ್ನಾಗಿ ದೇವರ ವಾಕ್ಯ ಹೇಳ್ತೀನಿ ಗೊತ್ತಾ, ನಾನು ವಾಕ್ಯ ಹೇಳ್ತಾ ಇದ್ರೆ, ನಾನು ದೇವರ ವಾಕ್ಯನ ಉಪದೇಶ ಮಾಡ್ತಾ ಇದ್ರೆ ಅನೇಕ ಜನರು ದೇವರ ಕಡೆ ತಿಳ್ಕೊಂತಾರೆ ಅಂತ ಹೇಳ್ತಾನಂತೆ. ಹೇಳಿದ ತಕ್ಷಣ, ಆದ್ರಿಂದ ಆ ವಾಕ್ಯದ ಮುಖಾಂತರ ಹೇಳ್ತಾ ಇದ್ದೀನಿ, ನೀನು ಹೋಗ್ಬಿಡು ಅಂತ ಹೇಳ್ತಾನಂತೆ. ಆ ಸೈತಾನ ಹೇಳ್ತಾನಂತೆ, ನಿನಗಿಂತ ಚೆನ್ನಾಗಿ ನನಗೆ ದೇವರ ವಾಕ್ಯ ಗೊತ್ತು. ಯೇಸು ಸ್ವಾಮಿಗೆ ದೇವರ ವಾಕ್ಯನ ನಾನು ಹೇಳಿದ್ದೀನಿ. ಈ ಕಲ್ಲನ್ನ ರೊಟ್ಟಿಯನ್ನಾಗಿ ಮಾಡ್ಕೋ ಅಂತ ಯೇಸು ಸ್ವಾಮಿಗೆ ದೇವರ ವಾಕ್ಯನ ನಾನು ಹೇಳಿದ್ದೀನಿ. ನಿನಗಿಂತ ದೇವರ ವಾಕ್ಯದಲ್ಲಿ ನಾನು ಪಂಡಿತ ಅಂತ ಹೇಳ್ತಾನಂತೆ. ಮತ್ತೆ ಆ ದೇವರ ಸೇವಕ ಇನ್ನೊಂದು ಹೇಳ್ತಾನಂತೆ, ನಾನು ಎಷ್ಟು ಚಂದಾಗಿ ಆರಾಧನೆ ಮಾಡ್ತೀನಿ ಗೊತ್ತಾ, ನಾನು ಆರಾಧನೆ ಮಾಡ್ಬೇಕಾದ್ರೆ ದೇವರ ಪ್ರಸನ್ನತೆ, ದೇವರ ಅಭಿಷೇಕ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು, ಕೀಬೋರ್ಡು, ಡ್ರಮ್ಸ್, ರಿದಮ್ ಪ್ಯಾಡ್ ಎಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಚಂದಾಗಿ ಆರಾಧನೆ ಮಾಡ್ತೀನಿ ಅಂದಾಗ ಆ ಸೈತಾನ ಹೇಳ್ತಾನಂತೆ ಆ ಸೇವಕನಿಗೆ, ನೀನೇನು ಆರಾಧನೆ ಮಾಡೋದು, ನೀನೇನು ಮ್ಯೂಸಿಕ್ ಹೊಡೆಯೋದು, ನಾನು ಮ್ಯೂಸಿಕಲಿ ಸ್ಪೆಷಲಿಸ್ಟ್, ಪ್ರತಿಭಾನ್ವಿತ, ನಾನು ದೇವರನ್ನು ಆರಾಧನೆ
ಸೇವಕ ಯೋಚನೆ ಮಾಡಿ, ಎಸ್ ನೀನು ಹೇಳಿರೋದೆಲ್ಲ ನಿಜ, ಆದರೆ ಈವಾಗ ನಾನು ದೇವರಾತ್ಮನ ವಶನಾಗಿ ಒಂದು ಮಾತನ್ನು ಹಾಡ್ತೀನಿ. ಆ ಮಾತೇನೆಂದ್ರೆ, ನಾನು ದೇವರ ಪ್ರಸನ್ನತೆಯಿಂದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಪರಲೋಕದ ದ್ವಾರಗಳನ್ನು ತಂದೆಯಾದ ದೇವರು ತೆರೆದು ತನ್ನ ಮಹಿಮೆಯ ಒಟ್ಟಿಗೆ ನನ್ನ ಸಂಗಡ ಬರ್ತಾನೆ, ತನ್ನ ತೇಜಸ್ಸಿನ ಒಟ್ಟಿಗೆ ನನ್ನ ಮೇಲೆ ಇಳಿದು ಬರ್ತಾನೆ, ತನ್ನ ಪ್ರಸನ್ನತೆ ನನ್ನ ಮೇಲೆ ಆವರಿಸಿರುತ್ತದೆ. ಅನೇಕ ದೇವದೂತರ ಸೈನ್ಯವು ಇಳಿದು ಬರುತ್ತದೆ ಎಂಬುದಾಗಿ ಹೇಳಿದ ತಕ್ಷಣ, ಇದು ಒಂದು ನನ್ನ ಕೈಯಲ್ಲಿ ಮಾಡಲ್ಲ, ಇದು ಒಂದು ನನ್ನ ಕೈಯಲ್ಲಿ ಆಗಲ್ಲ, ಈ ಕೆಲಸ ಒಂದು ನಾನು ಮಾಡೋದಿಲ್ಲ, ನಾನು ಪ್ರಾರ್ಥನೆ ಮಾಡೋದಿಲ್ಲ. ನೀವು ಪ್ರಾರ್ಥನೆ ಮಾಡ್ತೀರಾ, ಅದಕ್ಕೆ ನಿಮ್ಮ ಪ್ರಾರ್ಥನೆಯಲ್ಲಿ ಪರಿಶುದ್ಧತೆ ನೀತಿ ಇರೋದ್ರಿಂದ ಪರಿಶುದ್ಧನಾಗಿರುವಂತಹ ತಂದೆಯಾದ ದೇವರು ಇಳಿದು ಬಂದಾಗ ಅಂತ ಸ್ಥಳದಲ್ಲಿ ನಾನು ಇರುವುದಕ್ಕೆ ಆಗುವುದಿಲ್ಲ ಅಂತ ಬಿಟ್ಟೋಗ್ಬಿಡ್ತಾನಂತೆ. ಕ್ರಿಸ್ತನಲ್ಲಿ ಬಿದ್ದಿರುವಂತಹ ದೇವರ ಮಕ್ಕಳೇ, ದೇವರ ಸ್ವರ ನಮಗೆ ಗೊತ್ತಿರಬೇಕು. ದೇವರ ಆತ್ಮನ ಮಾತುಗಳು ನಾವು ತಿಳಿದವರಾಗಿರಬೇಕು. ಯಾವುದು ದೇವರ ಆತ್ಮನ ಮಾತುಗಳು? ಯಾವುದು ಜ್ಞಾನದಿಂದ ಬರ್ತಾ ಇದೆ? ಮನುಷ್ಯನ ಜ್ಞಾನದಿಂದ ನಾನು ಉಪದೇಶ ಮಾಡಬಹುದು, ಅದು ನಿಲ್ಲೋದಿಲ್ಲ. ಸ್ವಲ್ಪ ದಿನ ಅನೇಕ ಜನರು ಚೆನ್ನಾಗಿದೆ ದೇವರ ವಾಕ್ಯ ಅಂತ ಹೇಳ್ಬೋದು, ಫಲ ಕೊಡೋದಿಲ್ಲ. ದೇವರಾತ್ಮನ ವಶನಾಗಿ, ದೇವರಾತ್ಮನ ಪ್ರೇರೇಪಣೆಯಿಂದ, ದೇವರಾತ್ಮನ ಬಲದಿಂದ ದೇವರ ವಾಕ್ಯದಲ್ಲಿರುವಂತಹ ರಹಸ್ಯವನ್ನ, ಗೂಢಾರ್ಥವನ್ನ ದೇವರಾತ್ಮ ನಮಗೆ ತಿಳಿಪಡಿಸುವಾಗ ಇದು ಕಾರ್ಯ ಸಾಧನೆಗೆ ಬರ್ತದೆ. ದೇವರಾತ್ಮನು ಆವಾಗ ನಮ್ಮ ಜೀವನದಲ್ಲಿ ಕಾರ್ಯನ ಮಾಡ್ತಾನೆ. ಯಾರು ಚೆನ್ನಾಗಿಲ್ಲ ಅಂತ ಹೇಳಿದ್ರು ದೇವರಾತ್ಮನಿಂದ ತುಂಬಿಸಲ್ಪಟ್ಟಿರುವುದರಿಂದ ಒಂದಲ್ಲ ಒಂದು ದಿನ ಉತ್ತರವನ್ನು ನೀನು ಕಾಣ್ತೀಯ. ಪ್ರಿಯ ದೇವರ ಮಗುವೆ, ಈ ರೋದೆ ಕೆಲಸ ಮಾಡ್ತಾ ಇದೆ, ಮನೆ ಕೆಲಸ ಮಾಡ್ತಾ ಇದೆ. ಅನೇಕ ಸಂದರ್ಭಗಳಲ್ಲಿ ಮನೆ ಕೆಲಸ ಮಾಡುವಂಥವ್ರ ಮಾತುಗಳು ನಾವು ಕೇಳೋದಿಲ್ಲ, ಅವರಿಗೆ ಜ್ಞಾನ ಇಲ್ಲ. ಮನೆ ಕೆಲಸ ಮಾಡೋರಂತ ಮಾತ್ರನೇ ಅಲ್ಲ, ಬಡವರ ಮಾತು, ದೀನರ ಮಾತು, ಅವಿದ್ಯೆ ಇರುವಂಥವ್ರು, ಇವರ ಮಾತುಗಳನ್ನು ನಾವು ಕೇಳೋದಿಲ್ಲ. ನಿಸ್ಸಹಾಯಕರು, ಸ್ಪೆಷಲ್ ಆಗಿ ಲೇಡೀಸ್ ಮಾತು ಕೇಳೋದೇ ಇಲ್ಲ. ಅದೇ ತರ ಗಂಡಸರ ಮಾತು ಕೂಡ ಕೇಳೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಏನಕ್ಕೋಸ್ಕರ ಗೊತ್ತಾ? ಇವರಿಗೆ ಏನು ಗೊತ್ತಿಲ್ಲ, ಇವರು ಅವಿವೇಕರು, ಇವರಿಗೆ ಬುದ್ಧಿ ಇಲ್ಲ. ಅನೇಕ ಸಾರಿ ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದಲ್ಲಿರುವಂತಹ ರಹಸ್ಯ ಏನು ಗೊತ್ತಾ? ಈಕೆ ಮನೆ ಕೆಲಸಗಳು ಮಾಡೋದೇ ಆಗಿರ್ಬೋದು, ಆದ್ರೆ ದೇವರ ಆತ್ಮನ ಸ್ವರ ಕೇಳ್ತಾಳೆ ಇವನಿಗೆ. ಇದು ಪೇತ್ರನ ಸ್ವರವೇ, ಆಚೆ ಕಡೆ ನಿಂತಿರೋದು ಪೇತ್ರನೇ ಎಂಬುದಾಗಿ ಬಲವಾಗಿ ಗ್ರಹಿಸಿಕೊಂತಾಳೆ. ಡೋರ್ ಓಪನ್ ಮಾಡ್ತಿದ್ದಂಗೆ ಹೋಗ್ತಾಳೆ ಒಳಕ್ಕೆ, ಪೇತ್ರನು ಬಂದಿದ್ದಾನೆ, ಬಾಗಿಲ ಕದವನ್ನು ತಡ್ತಾ ಇದ್ದಾನೆ ಅಂತ ಹೇಳಿದಾಗ ಅಲ್ಲಿರುವಂತವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಆಚೆ ಕಡೆ ಪೇತ್ರನು ಬಂದಿದ್ದಾನೆ ಎಂಬುದಾಗಿ ಈಕೆ ಹೇಳ್ತಾ ಇರ್ಬೇಕಾದ್ರೆ ಅವರು ಹೇಳ್ತಾರೆ, ನಿನಗೆ ಹುಚ್ಚು ಹಿಡಿದಿದೆ ರೋದೆ, ನಿನಗೆ ಹುಚ್ಚು ಹಿಡಿದಿದೆ. ಪೇತ್ರನು ಸೆರೆಮನೆಯಲ್ಲಿ ಇದ್ದಾನೆ, ಹೆಂಗೆ ಆಚೆ ಕಡೆ ಬಂದು ಬಾಗಿಲು ತಟ್ಟೋದಕ್ಕೆ ಸಾಧ್ಯ? ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವನ ಹಿಂಗೆ ಇರುತ್ತೆ. ಅನೇಕ ಮಾತುಗಳನ್ನು ಹೇಳಿದಾಗ ಮಕ್ಕಳು ಕೇಳೋದಿಲ್ಲ. ತಂದೆ ತಾಯಿಗಳು ಅನೇಕ ಸಾರಿ ಹೇಳಿದಾಗ ಕೇಳೋದಿಲ್ಲ. ಇದು ಒಳ್ಳೆಯದು, ಹಿಂಗೆ ಮಾಡಪ್ಪ. ಅನೇಕ ಸಾರಿ, ಅನೇಕ ಸಂದರ್ಭಗಳಲ್ಲಿ ಮಾತುಗಳನ್ನು ಕೇಳದೆ ಜೀವಿತವನ್ನು ಹಾಳು ಮಾಡಿಕೊಂಡಿದ್ದಾರೆ. ದೇವರ ಆತ್ಮನ ಮಾತುಗಳನ್ನು ಕೇಳಿಸಿಕೊಳ್ಳದೆ ದೇವರ
ಇವತ್ತು ನಮಗೆ ಹೇಳ್ತಾ ಇದೆ. ಅನೇಕ ಸಂದರ್ಭಗಳಲ್ಲಿ ಅನೇಕ ಜನರ ಒಳ್ಳೆ ಮಾತುಗಳನ್ನು ನಾವು ಕೇಳಿಸ್ಕೊಳ್ಳೋದಿಲ್ಲ. ನಾವು ವಿದ್ಯಾಭ್ಯಾಸ ಮಾಡುತ್ತಿರುವಾಗ ನಮ್ಮ ಶಿಕ್ಷಕರು ಪಾಠವನ್ನು ಹೇಳ್ತಾ ಇರ್ತಾರೆ. ಬುಕ್ ಇಟ್ಕೊಂಡು ಪಾಠ ಹೇಳ್ತಾ ಇರ್ಬೇಕಾದ್ರೆ ಎಲ್ಲ ವಿದ್ಯಾವಂತರನ್ನು ಎಲ್ಲ ಮಕ್ಕಳನ್ನು ಇರ್ತಾರೆ. ಅವರು ಹೇಳ್ತಾ ಇರುವಂತ ಪಾಠ ಎಲ್ಲರ ಕಿವಿಗೂ ಬೀಳ್ತಾ ಇರುತ್ತೆ. ಯಾಕೆಂದ್ರೆ ನಿನ್ನೆ ಶಿಕ್ಷಕರ ದಿನಾಚರಣೆ. ಈ ಮಾತುಗಳು ನಮ್ಮ ಕಿವಿಗೆ ಬೀಳಬೇಕು. ಗುರುಗಳ ಮಾತುಗಳು ಶಿಷ್ಯರು ಕೇಳಬೇಕು. ಪಾಠ ಹೇಳ್ತಾ ಇರ್ಬೇಕಾದ್ರೆ ಈ ಮಾತುಗಳು ಎಲ್ಲರ ಕಿವಿಗೆ ಬೀಳ್ತಾ ಇರುತ್ತೆ. ಅದರಲ್ಲಿ ಬುದ್ಧಿವಂತನು ಮಾತ್ರ ಗ್ರಹಿಸ್ಕೊಂತಾನೆ. ಯಾರು ಗ್ರಹಿಸ್ಕೊಂತಾರೆ? ಶ್ರದ್ಧೆಯಿಂದ ಅವರು ಹೇಳ್ತಾ ಇರುವಂತಹ ಮಾತುಗಳನ್ನ ಕೇಳಿಸ್ಕೊಂಡು ಅವ್ರು ಹೇಳ್ತಾ ಇರುವಂತ ಪಾಠನ ಗ್ರಹಿಸಿಕೊಂಡು ಶ್ರದ್ಧೆಯಿಂದ ಕೇಳ್ತಾ ಇದ್ದಾರಲ್ಲ, ಅವನು ಬುದ್ಧಿವಂತನಾಗಿ ಒಳ್ಳೆ ಮಾರ್ಕ್ಸ್ ಪಡಿತಾನೆ ಎಕ್ಸಾಮ್ ಅಲ್ಲಿ. ಶ್ರದ್ಧೆಯಿಂದ ಕೇಳದೆ ಹೋದ್ರೆ ರಿಸಲ್ಟ್ ಅಲ್ಲಿ ನೀನು ಫೇಲ್ ಆಗ್ತೀಯ. ಶ್ರದ್ಧೆಯಿಂದ ಕೇಳಿದ್ರೆ ರಿಸಲ್ಟ್ ಅಲ್ಲಿ ನೀನು ಪಾಸ್ ಆಗ್ತೀಯ. ಯಾಕಂದ್ರೆ ಗುರುಗಳು ಹೇಳ್ತಾ ಇರ್ತಾರೆ, ಮೇಷ್ಟ್ರು ಹೇಳ್ತಾ ಇರ್ತಾರೆ, ಪಾಠನ ಬೋಧನೆ ಮಾಡ್ತಾ ಇರ್ತಾರೆ, ಹೇಳ್ತಾ ಇದ್ದಾರೆ, ಉಪದೇಶ ಮಾಡ್ತಾ ಇರ್ತಾರೆ. ಎಲ್ಲಾ ವಿದ್ಯಾವಂತರು ಇರ್ತಾರೆ, ಎಲ್ಲಾ ಮಕ್ಕಳು ಇರ್ತಾರೆ. ಅವರ ಮಾತಿಗೆ ನೀನು ಕಿವಿ ಕೊಟ್ರೆ ಉತ್ತರ ನಿನ್ನ ಜೀವನದಲ್ಲಿ ನೀನು ಕಾಣ್ತೀಯ ಮುಂದೆ ಭವಿಷ್ಯದಲ್ಲಿ. ಅವರ ಮಾತಿಗೆ ನೀನು ಅವಿಧೇಯನಾದರೆ, ಆ ಮಾತುಗಳನ್ನು ಶ್ರದ್ಧೆಯಿಂದ ಕೇಳದೆ ಹೋದರೆ ನಿನ್ನ ಜೀವಿತದಲ್ಲಿ ಅಯ್ಯೋ ಒಂದು ದಿನ ಬಂದಪ್ಪ, ಆ ದಿನದಲ್ಲಿ ಮೇಷ್ಟ್ರು ಪಾಠ ಹೇಳ್ತಾ ಇದ್ದೀನಿ, ನಾನು ಶ್ರದ್ಧೆಯಿಂದ ಕೇಳಲಿಲ್ಲ, ಅದಕ್ಕೆ ಇವಾಗ ಕಷ್ಟ ಪಡ್ತಾ ಇದ್ದೀನಿ. ಆವಾಗ ಓದ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಮೇಷ್ಟ್ರು ಹೇಳ್ತಾ ಇರ್ಬೇಕಾದ್ರೆ ನಾನು ಕೇಳ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಎಷ್ಟೋ ಜನ ಕಾಲವು ಕಳೆದ ಮೇಲೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಎಷ್ಟು ಜನ ಇದ್ದಾರೆ ಈ ದಿನ. ಆದ್ರಿಂದ ದೇವರ ಮಗುವೇ, ದೇವರ ವಾಕ್ಯವನ್ನು ಕೇಳುತ್ತಿರುವಂತಹ ದೇವ ಜನರೇ, ಯಾವುದು ಒಳ್ಳೆಯದೋ ಅದನ್ನು ಭದ್ರವಾಗಿ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಅದು ನಮ್ಮ ಜೀವನಕ್ಕೆ ಆಶೀರ್ವಾದ. ಈ ರೋದೆ ಆಚೆ ಕಡೆ ಬಂದಿರುವಂತಹ ಪೇತ್ರನ ಸ್ವರ ಕೇಳಿಸ್ಕೊಂತಾಳೆ. ಅವನು ಕನ್ಫರ್ಮ್ ಆಗಿ ಹೇಳ್ತಾಳೆ, ಇದು ನನ್ನ ಒಡೆಯನಾದ ಪೇತ್ರನ ಸ್ವರವೇ. ಆಚೆ ಕಡೆ ನಿಂತಿರೋದು ನನ್ನ ಒಡೆಯನಾದ ಪೇತ್ರನೇ. ಎಸ್, ಇದು ದೇವರ ಆತ್ಮನ ಮಾತುಗಳೇ. ನಮ್ಮ ಜೀವಿತವನ್ನು ಕಟ್ಟುವಂತ ಬಲವಾದ ಆಯುಧವೇ ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಈ ರೋದೆ ಎಂಬಾಕೆಯ ಜೀವಿತವು ನಮ್ಮ ಜೀವನಕ್ಕೆ ಈ ದಿನ ವಿಶೇಷವಾದ ಸಂದೇಶವನ್ನು ಕೊಡುತ್ತಾ ಇದೆ. ಆ ಸಂದೇಶವನ್ನು ಕೊಡುವುದಕ್ಕೋಸ್ಕರವೇ ಈಕೆ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಅಲ್ಪನು ಎಂಬುದಾಗಿ ನಿನ್ನ ಮುಂದೆ ಇರುವಂತಹ ದೀನನ್ನು ನೀನು ತಿರಸ್ಕಾರ ಮಾಡಬೇಡ. ಇವರಿಗೆ ಏನು ಗೊತ್ತಿಲ್ಲ ಅನ್ಕೋಬೇಡ.
ಆದ್ರಿಂದ ಈ ದಿನ ನಾವು ತಿಳ್ಕೋಬೇಕಾಗಿರುವಂತ ಮುಖ್ಯವಾದ ಉದ್ದೇಶ ಸಂಗತಿ ಏನೆಂದರೆ, ಯಾವುದು ದೇವರಾತ್ಮನ ಮಾತುಗಳು, ಯಾವುದು ಸೈತಾನನ ಮಾತುಗಳು. ಸೈತಾನನ ಮಾತುಗಳು ಏನ್ ಮಾಡ್ತಾ ಗೊತ್ತಾ, ನಮ್ಮ ಜೀವನದಲ್ಲಿ ಸ್ವಲ್ಪ ಕಾಲ ಸಂತೋಷನ ಕೊಟ್ಟು ಆ ಸಂತೋಷ ಪರ್ಮನೆಂಟ್ ಆಗಿ ಇಲ್ದಿದ್ದಂಗೆ ಆ ಸಂತೋಷದಲ್ಲಿ ಪಾಪನ ತುಂಬಿಸಿ ಆ ಪಾಪದಲ್ಲಿ ನರಕಕ್ಕೆ ಸೆಳೆಯಲ್ಪಡ್ತೀವಿ. ಆದ್ದರಿಂದ ದೇವರ ಆತ್ಮನ ಮಾತುಗಳನ್ನು ಕೇಳಿಸಿಕೊಳ್ತಿರುವಂತ ನಮ್ಮ ಜೀವನದಲ್ಲಿ ಸೈತಾನನ ಮಾತುಗಳಿಗೆ ಸ್ಥಳವನ್ನು ಕೊಡದೆ ದೇವರ ಆತ್ಮನ ಮಾತುಗಳನ್ನು ನಾವು ಕೇಳಿಸಿಕೊಂಡು ದೇವರ ಆತ್ಮನಿಗೆ ಮೆಚ್ಚುಗೆಯಾಗಿ ನಡೆಯಬೇಕು. ಈ ರೋದೆ ಹೇಳಿದ ತಕ್ಷಣ ಇಲ್ಲ ಆಚೆ ಕಡೆ ಬಂದು ನಿಂತಿರೋದು ಬೇಕಣೆ ಎಂಬುದಾಗಿ ಒತ್ತಾಯ ಮಾಡಿ ಅವನಿಗೆ ಹೇಳಿದ ತಕ್ಷಣ ಅವನು ಕದ ತಟ್ತಾನೆ ಇರ್ತಾನೆ. ಇವ್ರು ಹೋಗಿ ಡೋರ್ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ ಪೇತ್ರ ಅಲ್ಲಿರ್ತಾನೆ. ಓಪನ್ ಮಾಡಿದ ತಕ್ಷಣ ಪೇತ್ರನೇ ಅಲ್ಲಿರ್ತಾನೆ. ಈ ರೋದೆ ಹೇಳಿರುವಂತ ಮಾತೆ ನಿಜ. ಈ ಅವಿದ್ಯಾವಂತರು ಹೇಳಿರುವಂತ ಮಾತೆ ನಿಜ. ಈ ಮನೆ ಕೆಲಸದವರು ಹೇಳಿರುವಂತ ಮಾತೆ ನಿಜ. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪರಿಶುದ್ಧಾತ್ಮನ ದೇವರು ಈ ದಿನ ನಮಗೆ ಒಂದು ತಿಳಿಯಪಡಿಸ್ತಾ ಇದ್ದಾನೆ. ಯಾರನ್ನು ನೀನು ಕೆಳಮಟ್ಟವಾಗಿ ನೋಡಬೇಡ. ಹಲ್ಲೆಲೂಯ. ನಿನಗಿಂತಲೂ ಶ್ರೇಷ್ಠನೆಂದೆನಿಸಿಕೋ. ನಿನ್ನ ಮುಂದೆ ಇರುವಂತವರನ್ನು, ನಿನ್ನ ಜೊತೆಯಲ್ಲಿರುವಂತವರನ್ನು ನಿನಗಿಂತಲೂ ಶ್ರೇಷ್ಠನೆಂದೆನಿಸಿಕೊಂಡಿರಿ. ಇವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಈಕೆಗೆ ಪ್ರಾರ್ಥನೆ ಮಾಡಕ್ಕೆ ಬರೋಲ್ವೇನೋ, ಈಕೆಗೆ ಧರ್ಮಶಾಸ್ತ್ರ ಗೊತ್ತಿಲ್ವೇನೋ, ಆದ್ರೆ ಪೇತ್ರನ ಸ್ವರ ಗೊತ್ತು. ನಿನಗೆ ವಾಕ್ಯ ಚೆನ್ನಾಗಿ ಗೊತ್ತಿದೆ ಇರ್ಬೋದು, ಪ್ರಾರ್ಥನೆ ಮಾಡಕ್ಕೆ ಬರದೇ ಇರ್ಬೋದು, ಆದ್ರೆ ನಿನಗೆ ದೇವರ ಮಾತುಗಳು ಗೊತ್ತು. ಹಲ್ಲೆಲೂಯ. ಗುರುವಿನ ಮಾತುಗಳನ್ನು ಶಿಷ್ಯರು ಕೇಳಿದ ಹಾಗೆ ನಮಗೆಲ್ಲರೂ ತಂದೆ ಆಗಿರುವಂತಹ ಯೇಸು ಕ್ರಿಸ್ತನಾಗಿರುವಂತಹ ದೇವರ ಆತ್ಮನ ಮಾತುಗಳನ್ನು ನಾವು ಕೇಳಿಸಿಕೊಳ್ಳಬೇಕು. ಈ ಜೀವನದಲ್ಲಿ ಒಳ್ಳೆ ಮಕ್ಕಳಾಗಿ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು, ದೇವರ ಆತ್ಮನಿಂದ ನಡೆಸಲ್ಪಟ್ಟು, ದೇವರ ಆತ್ಮನಲ್ಲಿಯೇ ತುಂಬಿಸಲ್ಪಟ್ಟು ನಡೆಯುವಂತಹ ಮಕ್ಕಳಾಗಿ ನಾವು ಜೀವಿಸಬೇಕು. ಇದೇ ದೇವರ ಉದ್ದೇಶ, ದೇವರ ಚಿತ್ತ. ಪ್ರಿಯ ದೇವರ ಮಕ್ಕಳೇ, ರೋದೆ ಜೀವಿತನ ನಾವು ಓದಿ ತಿಳ್ಕೊಂಡು ದೇವರ ಆತ್ಮನ ಮಾತುಗಳನ್ನು ಕೇಳಿಸಿಕೊಂಡಿದ್ದೇವೆ. ಈ ಮಾತುಗಳು ನಮ್ಮ ಜೀವಿತಕ್ಕೆ ಆಶೀರ್ವಾದವಾಗಿ ಇದೆ ಎಂದು ಹೇಳುವ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ಏಕೀಭವಿಸಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಸ್ವಾಮಿ, ಯಾವುದು ದೇವರ ಆತ್ಮನ ಮಾತುಗಳು, ಯಾವುದು ಸೈತಾನನ ಮಾತುಗಳು, ಯಾವುದು ದೇವರ ಆತ್ಮನಿಂದ ಬಂದಂಥದ್ದು, ಯಾವುದು ದುರಾತ್ಮನಿಂದ ಬಂದಂಥದ್ದು, ಯಾವುದು ನಮ್ಮ ಜೀವಿತಕ್ಕೆ ಆಶೀರ್ವಾದ, ನಮ್ಮ ಜೀವಿತಕ್ಕೆ ನಷ್ಟವನ್ನು, ಸಂಕಟವನ್ನು ತರುವಂಥದ್ದು ಯಾವುದು ಎಂಬುದಾಗಿ ನಾವು ತಿಳಿದುಕೊಳ್ಳುವ ಹಾಗೆ ರೋದೆಯ ಜೀವಿತವನ್ನು ನೀನು ನಮಗೆ ತೋರಿಸಿದ್ದೀಯಾ. ಪರಿಶುದ್ಧಾತ್ಮ ದೇವರ ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸು ಸ್ವಾಮಿ. ನಿನ್ನ ಸ್ವರ, ನಿನ್ನ ಮಾತುಗಳು ನಮ್ಮ ಕಿವಿಗೆ ಬಿದ್ದಿದೆ. ಅದರ ಪ್ರಕಾರ ನಡೆಯುವ ಹಾಗೆ ನೀನು ನಮ್ಮ ಮೇಲೆ ಕೃಪೆ ತೋರಿ ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆಯೇ. ಆಮೆನ್. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತ
ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿಮ್ಮ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ನಿಮ್ಮ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ರೆಕ್ಕೆ ನೆರಳಲಿ ಬಂದು ನಿಲ್ವೆವು. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ರೆಕ್ಕೆ ನೆರಳಲಿ ಬಂದು ನಿಲ್ವೆವು. ನಿಶ್ಚಯ ನೀ ಮಾಡುವೆ ಎಂದು ನಂಬಿ, ನಿಶ್ಚಯ ನೀ ಮಾಡುವೆ ಎಂದು ನಂಬಿ ನಿಮ್ಮ ಕರವನ್ನೇ ದೃಷ್ಟಿಸುತ್ತಾ ಇರುವೆವು. ನಿಮ್ಮ ಕರವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗ ತಾನೇ ನಾವು ದೇವರ ವಾಕ್ಯವನ್ನು ಕೇಳಿದ್ದೇವೆ. ಪರಿಶುದ್ಧಾತ್ಮ ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ದಯಪಾಲಿಸುವ ಹಾಗೆ ದೇವರಾತ್ಮನು ತಾನೇ ನಮ್ಮನ್ನು ನಡೆಸಬೇಕು. ಈ ದಿನ ಸಬ್ಬತ್ ದಿನ, ಈ ದಿನ ದೇವರನ್ನು ಆರಾಧನೆ ಮಾಡುವಂಥ ದಿನ, ದೇವರನ್ನು ಮಹಿಮೆ ಪಡಿಸುವಂಥ ದಿನ, ದೇವರ ಮಹೋಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ದಿನ, ಶ್ರೇಷ್ಠವಾದ ದಿನ. ದೇವರ ಮಹೋಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯಾಗಿ ತಂದಿರುವಂತಹ ಪ್ರತಿಯೊಂದು ಕಾಣಿಕೆಯನ್ನು ಮುಂದೆ ಕಾಣಿಸುತ್ತಿರುವಂತಹ ಅಕೌಂಟ್ ನಂಬರ್ಗೆ ನೀವು ಕೊಡ್ರಿ. ಶ್ರೇಷ್ಠವಾದದ್ದನ್ನು ಕಾಣಿಕೆಯಾಗಿ ಕೊಡ್ರಿ. ನೀವು ಕೊಡುವಂತ ಕಾಣಿಕೆಯಿಂದಲೇ ಘನವಾದ ಸೇವೆ ನಡೆಯುತ್ತದೆ, ಬಲವಾದ ಸೇವೆ ನಡೆಯುತ್ತದೆ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಸದಾ ಕಾಲವೂ ಇರುತ್ತದೆ. ನಿನ್ನೆ ಟೀಚರ್ಸ್ ಡೇ. ಎಲ್ಲ ಗುರುಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಕೊರೋನಾ ಎಂಬ ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅನಾರೋಗ್ಯದಲ್ಲಿರುವಂತಹ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಬಲವೇ ನಮ್ಮ ಪ್ರಾರ್ಥನೆ ಆಗಿರಬೇಕು. ನನ್ನ ಬಲವೇ ನನ್ನ ಪ್ರಾರ್ಥನೆ ಎಂಬುದಾಗಿ ಹೇಳ್ರಿ. ನನ್ನ ಬಲವೇ ನನ್ನ ಪ್ರಾರ್ಥನೆ. ಹಲ್ಲೆಲೂಯ. ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ದೇಶದ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಕುಟುಂಬದ ಜನರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ತಂದೆ ತಾಯಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಫ್ಯಾಮಿಲಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಸಭೆಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಎಲ್ಲ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡುವ
ದಯಪಾಲಿಸಿಕೊಟ್ಟಿದ್ದಾನೆ. ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಈ ಪ್ರಾರ್ಥನೆ ಎಲ್ಲವನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ದೇವರಾತ್ಮನು ಶೀಘ್ರದಲ್ಲಿಯೇ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು, ವಿಶೇಷವಾಗಿ ನಿಮ್ಮ ಪ್ರಾರ್ಥನೆಗೆ ಜಯವನ್ನು ಕೊಟ್ಟು ನಡೆಸ್ತಾನೆ. ದೇವರ ಆಶೀರ್ವಾದ ನಮ್ಮೊಂದಿಗೆ ಇರಲಿ. ಈ ದಿನ ಸಬ್ಬತ್ ದಿನ, ನಾವೆಲ್ಲರೂ ಕಾಣಿಕೆ ಕೊಡುವಂಥ ದಿನ. ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಲ್ಲಿಸೋಣ. ಎಲ್ಲರೂ ನಿಮ್ಮ ಕಾಣಿಕೆಗಳನ್ನು ಕೈಯಲ್ಲಿ ಇಟ್ಕೊಳ್ಳ್ರಿ, ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಕಾಪಾಡಿದಾತನೇ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ನಮ್ಮ ಜೀವಿತಗಳಿಗೆ ಬೇಕಾಗಿರುವಂತಹ ಆಹಾರವನ್ನು ನಿನ್ನ ಹೆಸರಿನಲ್ಲಿ ದಯಪಾಲಿಸಿಕೊಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ದೇವರೇ, ನಾವು ನಿನ್ನ ಮಕ್ಕಳು, ನೀನು ನಮ್ಮ ದೇವರು. ನೀನೇ ನಮಗೆ ಸಹಾಯ ಮಾಡುವಂತ ರಕ್ಷಕನು. ಕೊರೋನಾ ಎಂಬ ರೋಗವನ್ನು ಶೀಘ್ರದಲ್ಲಿಯೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತೆಗೆದುಹಾಕು ದೇವ. ಆ ರೋಗದಿಂದ ಯಾರ್ಯಾರು ನರಳುತ್ತಿದ್ದಾರೋ ಅವರ ಮೇಲೆ ನಿನ್ನ ದಿವ್ಯವಾದ ವಾಕ್ಯವನ್ನು ಕಳಿಸಿಕೊಟ್ಟು ಆರೋಗ್ಯವಂತರನ್ನಾಗಿ ಅವರನ್ನು ನೀನು ನಡೆಸು. ಯಾಕಂದ್ರೆ ನಿನ್ನ ವಾಕ್ಯದಲ್ಲಿ ಆರೋಗ್ಯ ಉಂಟು. ಯೆಹೋವ ರಫ, ಆರೋಗ್ಯದಾಯಕನೆಂಬ ಮಾತು ಆರೋಗ್ಯವನ್ನು ಕೊಡುವಂತ ಬಲವಾದ ಆಯುಧವಾಗಿದೆ. ನಿನ್ನ ಹೆಸರಿನಲ್ಲಿ ಯಾರ್ಯಾರು ಅನಾರೋಗ್ಯದಿಂದ ಇದ್ದಾರೋ ಅವರ ಮೇಲೆ ಯೇಸು ಕ್ರಿಸ್ತನ ಬಾಸುಂಡೆಗಳು, ಯೇಸುವಿನ ಬಾಸುಂಡೆಗಳಿಂದ ಅವರು ತಕ್ಕಲ್ಪಡಬೇಕು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಂಪೂರ್ಣವಾದ ಆರೋಗ್ಯವನ್ನು ಹೊಂದಿಕೊಳ್ಳಬೇಕು. ದೇವರಾತ್ಮನೆ, ನೀನು ಕಾರ್ಯ ಮಾಡಿ ನಿನ್ನ ಪ್ರಸನ್ನತೆಯಿಂದ ನಡೆಸು ಸ್ವಾಮಿ. ಪ್ರತಿಯೊಬ್ಬ ಶಿಕ್ಷಕರನ್ನು ಸ್ವಾಮಿ ನೀನು ನಿನ್ನ ಕೃಪೆಯಲ್ಲಿ ನಿನ್ನ ವಿಶೇಷವಾದ ಜ್ಞಾನವನ್ನು ತುಂಬಿಸಿ, ವಿವೇಕದಿಂದ ತುಂಬಿಸಿ ಅವರನ್ನು ನಡೆಸಿ. ನಿನ್ನ ಕೃಪೆ ಅವರ ಮೇಲೆ ಇರಲಿ. ಸಭೆಗಳನ್ನು ತೆರೆ, ಸಭೆಗಳಲ್ಲಿ ಆರಾಧನೆ ಮಾಡುವುದಕ್ಕೆ ವಿಶೇಷವಾದ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ನಿನ್ನ ಮಹಾಕರುಣೆಯಲ್ಲಿ, ನಿನ್ನ ಪ್ರಸನ್ನತೆಯಿಂದ ಈ ಆಲಯವು ತುಂಬಿಸಲ್ಪಡಬೇಕು. ಎಲ್ಲ ಆಲಯಗಳು ನಿನ್ನ ಅಭಿಷೇಕದಿಂದ ತುಂಬಿಸಲ್ಪಡಬೇಕು. ನಿನ್ನ ನಾಮ ಮಹಿಮೆ ಹೊಂದಬೇಕು ಸ್ವಾಮಿ. ನಿನ್ನ ಆಲಯದಿಂದ ಆಶೀರ್ವಾದಗಳು ಹೊರಡಬೇಕು. ನಿನ್ನ ಆಲಯದಿಂದ ಪರಿಶುದ್ಧತೆ ಹೊರಡಬೇಕು, ನೀತಿ ಹೊರಡಬೇಕು, ನ್ಯಾಯ ಹೊರಡಬೇಕು. ನಮ್ಮ ಜೀವಿತಕ್ಕೆ ಬೇಕಾಗಿರುವಂತಹ ವಿಶೇಷವಾದ ಬಲ, ಶಕ್ತಿ ನಿನ್ನ ಆಲಯದ ಮೂಲಕ ಹೊರಡಬೇಕು ಸ್ವಾಮಿ. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ನಾವೇ ನಿನ್ನ ಆಲಯವಾಗಿದ್ದೇವೆ. ದೇವರಾತ್ಮ, ನಿನಗೆ ಸ್ತೋತ್ರ. ನಿನ್ನ ಆತ್ಮನ ಪ್ರಸನ್ನತೆ ನಮ್ಮಲ್ಲಿ ಇರಬೇಕು. ನಿನ್ನ ಆತ್ಮನ ಅಭಿಷೇಕದಲ್ಲಿ ನಾವೆಲ್ಲರೂ ಸೇರಿ ಬಂದು ಈ ಆಲಯದಲ್ಲಿ ನಿನ್ನನ್ನು ಆರಾಧಿಸಬೇಕು ಸ್ವಾಮಿ. ನಮಗೆ ಸಹಾಯ ಮಾಡು, ನಮ್ಮ ಮೇಲೆ ದಯೆ ತೋರಿಸು, ಕೃಪೆ ತೋರಿ ನಮ್ಮನ್ನು ನಡೆಸು ಸ್ವಾಮಿ. ನೀನು ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟದ್ದರಲ್ಲಿ ಕರ್ತನೆ ಶ್ರೇಷ್ಠವಾದದ್ದನ್ನು ನಿನ್ನ ಕೃಪಾಸನ ಮುಂದೆ ತಂದಿರುತ್ತೇವೆ. ನಮ್ಮನ್ನು ಆಶೀರ್ವಾದ ಮಾಡಿ ನಮ್ಮನ್ನು ನಡೆಸಬೇಕೆಂದು, ಅದೇ ರೀತಿಯಲ್ಲಿ ಈ ದೇಶವನ್ನು ಪರಿಪಾಲಿಸುತ್ತಿರುವಂತಹ ನಾಯಕರನ್ನು ನೀನು ಕೃಪೆ ತೋರಿ ಅವರಿಗೆ ಬೇಕಾಗಿರುವಂತಹ ಜ್ಞಾನವನ್ನು, ವಿವೇಕವನ್ನು, ಸಮಾಧಾನವನ್ನು, ಪರಿಶುದ್ಧತೆಯನ್ನು ನೀನು ದಯಪಾಲಿಸಿಕೊಟ್ಟು ದೇಶವನ್ನು ಸಮಾಧಾನದಿಂದ ನಡೆಸು ಸ್ವಾಮಿ.
ಎಲ್ಲವನ್ನು ನಿನ್ನ ಕೃಪಾಸನಕ್ಕೆ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೇವೆ. ನೀನೇ ನಮ್ಮನ್ನು ನಡೆಸೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಕೊನೆಯದಾಗಿ ಕರ್ತನ ಕಲಿಸಿದ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧಗೊಳಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾದ ಆರೋಗ್ಯ ನಮ್ಮೆಲ್ಲರ ಒಟ್ಟಿಗೂ ಸದಾಕಾಲವೂ ನಿತ್ಯ ನಿರಂತರವೂ ನೆಲೆ ಇರಲಿ. ಆಮೆನ್.